ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ. ಈ ಸರಣಿಯಲ್ಲಿ ಕೇಳಿ ಸಂತೃಪ್ತಿ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ. ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ. ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿರಿ. ಸಂತೃಪ್ತಿ ಭಾಗ 19. ಕೇಳುವ ಮುನ್ನ ಇಲ್ಲಿಯವರೆಗೆ. ಮುರಳಿಯ ಜೀವಕ್ಕಾಗಿ ಪ್ರಾರ್ಥಿಸುತ್ತಾ ಕೈ ಹಿಡಿದು ಕುಳಿತಿದ್ದ ಮೇಘನಾಳಿಗೆ ಅವನು ಕಣ್ಣು ಬಿಟ್ಟಾಗ ತನ್ನ ಜೀವವೇ ಮರಳಿದಂತೆನಿಸಿ, ನಾನು ನಿಮ್ಮನ್ನು ನನ್ನ ಪ್ರಾಣದಷ್ಟು ಪ್ರೀತಿಸುವೆ, ನಿಮಗೇನಾದರೂ ಆಗಿದ್ದರೆ ಎಂದು ಕಣ್ಣೀರಿಟ್ಟಳು. ಅವನ ಋಣ ತೀರಿಸಲು ತನ್ನ ಬಹು ಬಯಕೆಯ ಸಾಹಸಿ ವೃತ್ತಿಯನ್ನು ಬಿಟ್ಟು ಬಿಡುವುದಾಗಿ ಮಾತು ಕೊಟ್ಟಳು. ಮೇಘಳಿಗೆ ಮುರಳಿಯನ್ನು ಅವಳೆಷ್ಟು ಗಾಢವಾಗಿ ಪ್ರೀತಿಸ್ತಾಳೆ ಅನ್ನೋದು ಅವನ ಪ್ರಾಣಕ್ಕೆ ಕುತ್ತು ಬಂದಾಗ ಸ್ಪಷ್ಟವಾಗಿ ಅರಿವಾಗಿದೆ. ಮುರಳಿಯ ಪ್ರಾಣಕ್ಕೆ ನನ್ನ ಪ್ರಾಣ ಸಮಾನೋ ಅಲ್ವೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಅತಿ ಹೆಚ್ಚಿನ ಬೆಲೆ ನನ್ನ ಕೈಯಲ್ಲಿ ತೆರಕ್ಕೆ ಸಾಧ್ಯ ಆಗೋದು ನನ್ನ ಅತಿ ನೆಚ್ಚಿನ ವೃತ್ತಿಯನ್ನು ಬದಲಾಯಿಸಿಕೊಳ್ಳೋದು. ಅವರು ಹೇಳಿದಂತೆಯೇ ಆಗಲಿ ಅಂತ ನಿರ್ಧರಿಸಿ ಅವಳು ಚಾಚಿದ್ದ ಮುರಳಿಯ ಕೈ ಮೇಲೆ ಅವಳ ಕೈಯನ್ನು ಇರಿಸಿದ್ಲು. ಇಬ್ಬರ ಕಣ್ಣೋಟವು ಬೆರೆತಿತ್ತು. ಇಬ್ಬರ ಮನಸ್ಸು ನೂರಾರು ಮಾತಾಡಲು ತವಕಿಸ್ತಾ ಇದ್ದರೂ ಅವರ ನೋಟ ಬೆರೆತಾಗ ಮನದ ಭಾವ ಪದಗಳ ರೂಪದಲ್ಲಿ ಹೊರಬರಲು ನಿರಾಕರಿಸಿತ್ತು. ಸ್ಪರ್ಶದಲ್ಲೇ ಹೇಳಬೇಕಾದದ್ದನ್ನು ಒಬ್ಬರಿಗೆ ಒಬ್ಬರು ಹೇಳ್ತಿದ್ದಾರೆ ಅನ್ನೋ ರೀತಿಲಿ ಇತ್ತು. ಸದ್ದಿರದೆ ಶಬ್ದ ಅರ್ಥ ತಿಳಿಸಿದಂತೆ, ಮೌನ ಮುಗುಳ್ನಗೆಯೊಡನೆ ಮಾತಾಡಿದಂತೆ ಇತ್ತು ಅವರಿಬ್ಬರ ಸಂಭಾಷಣೆ. ಹಿಡಿದಿದ್ದ ಕೈ ಹಾಗೆಯೇ ಇತ್ತು. ಆ ವೇಳೆಗೆ ಡಾಕ್ಟರ್ಗಳ ದೊಡ್ಡ ಗುಂಪೆ ಅಲ್ಲಿಗೆ ಬರ್ತಾ ಇತ್ತು. ಮೇಘಳ ಇತರ ಸಹೋದ್ಯೋಗಿಗಳು ಓಡೋಡಿ ಬಂದಿದ್ದರು. ಎಲ್ಲರೂ ಬರುವ ವೇಳೆಗೆ ಮೇಘ ಮುರಳಿಯ ಸಮೀಪದಿಂದ ದೂರ ಸರಿದಿದ್ಲು. ಮುರಳಿ, ನಿನ್ನನ್ನು ರಕ್ಷಿಸಕ್ಕೆ ನಾನು ಈ ಸ್ಥಿತಿಗೆ ಬಂದೆ ಅಂತ ನೀನು ಯಾರ ಮುಂದೆನೂ ಹೇಳಬಾರ್ದು ಅಂತ ಮಾತು ತಗೊಂಡಿದ್ದ. ಗಲಭೆಯಲ್ಲಿ ಗಾಯಗೊಂಡವರಲ್ಲಿ 3 ರೈತರು ಸಾವನ್ನಪ್ಪಿದ್ರು. ಒಬ್ಬ ಪತ್ರಿಕೋದ್ಯಮಿ ಸ್ಥಿತಿ ಚಿಂತಾಜನಕವಾಗಿತ್ತು. ವಾರ್ತೆಗಳಲ್ಲಿ ಪತ್ರಿಕೆಗಳಲ್ಲಿ ಮೇಘನ ಸ್ವಲ್ಪದರಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದನ್ನು ಪ್ರಕಟಿಸಿದರು. ಮೇಘ ಮಾಡಿದ ವರದಿ ಅದ್ಭುತವಾಗಿ ರೋಚಕವಾಗಿ ಮೂಡಿಬಂದಿತ್ತು. ಈ ನಡುವೆ ಅವಳು ಬರೆದ ಮತ್ತೊಂದು ಲೇಖನಕ್ಕೆ ರಾಷ್ಟ್ರ ಮನ್ನಣೆ ದೊರಕಿತ್ತು. ಇದರ ನಡುವೆ ಮುರಳಿಗೆ ಗುಂಡೇಟು ತಗುಲಿದ ವಿಷಯ ತಿಳಿದು ಅವರ ಮನೆಯವರೆಲ್ಲ ಓಡೋಡಿ ಬಂದಿದ್ದರು. ಮುರಳಿಯನ್ನು ಮಂಡ್ಯದಿಂದ ಬೆಂಗಳೂರಿನ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆದೊಯ್ದಿದ್ರು. ಅವರೆಲ್ಲ ಬಂದಾಗ ಅವರನ್ನು ಎದುರಿಸುವ ಧೈರ್ಯ ಇಲ್ಲದೆ ಮೇಘಳಲ್ಲಿ ಅಪರಾಧ ಭಾವ ಕಾಡಿತ್ತು. ವೃತ್ತಿಯಲ್ಲಿ ಹಠದಿಂದ ಛಲದಿಂದ ಒಬ್ಬಳೇ ನಡೆದಿದ್ದ ಅವಳಿಗೆ ಕಷ್ಟ ಅಪಾಯ ಅನಿಸಿರಲಿಲ್ಲ. ಆದರೆ ಈ ಕೆಲವು ದಿನಗಳಿಂದ ಮುರಳಿ ಅವಳೊಡನೆ ಇದ್ದು ಆಪ್ತರಕ್ಷಕನಾಗಿ ನಡ್ಕೊಂಡಿದ್ದರಿಂದ ಈಗ ಅವನು ಹೊರಟು ಹೋದ ಮೇಲೆ ಅವಳಿಗೆ ನಾನು ಒಬ್ಬಳೇ ನಡೀತಾ ಇದ್ದೀನಿ, ಇದು ಕಷ್ಟ ಅನಿಸಿತ್ತು. ಮೇಘ ತನ್ನ ಮನಸ್ಸಿನ ಸಮಾಧಾನಕ್ಕೆ ಅವಳ ಅಪ್ಪನನ್ನು ಸಂಪರ್ಕಿಸಿದ್ಲು. ಅವಳಪ್ಪ, ನಿನ್ನನ್ನು ಮತ್ತೆ ನೋಡ್ತೀವಾ ಮೇಘ ಅಂದಿದ್ರು. ಅಮ್ಮ ಬರೀ ಫೋನ್ನಲ್ಲಿ ಅತ್ತಿದ್ರು. ಎಲ್ಲರಿಗೂ ಎಲ್ಲರ ನೋವಿಗೂ ಸ್ಪಂದಿಸಿದ ಮನ ಉತ್ತರ ಹೇಳಕ್ಕೆ ಮಾತ್ರ ನಲಗಿತ್ತು. ಕಾರ್ತಿಕ್ ಮಾತ್ರ, ಮೇಘ ಯಾವಾಗ ಹಿಂದಿರುಗಿ ಬರ್ತೀಯಾ ಅಥವಾ ಬರದೇನೆ ಹೋಗ್ತೀಯಾ? ನಿನ್ನೆಲ್ಲ ಯಶಸ್ಸಿಗೆ ನಮ್ಮೆಲ್ಲರ ಪ್ರೋತ್ಸಾಹ ಇದೆ, ಆದರೆ ನಮ್ಮಿಂದ ದೂರ ಆಗೋ ಈ ನಿನ್ನ ಮನೋಭಾವಕ್ಕೆ ನಾವೇ ಔಷಧಿ ಕಂಡುಕೊಂಡಿದ್ದೀವಿ. ಇನ್ನು ಮುಂದೆ ನಾವೇ ಯಾರೂ ನಿನ್ನನ್ನು ನೋಡಕ್ಕೆ ಬರೋದಿಲ್ಲ. ನೀನಾಗಿ ಆ ಕೆಲಸ ಬಿಟ್ಟು ಬಂದ ದಿನ ನಿನಗಾಗಿ ನಾವೆಲ್ಲರೂ ತೆರೆದ ಹೃದಯದಿಂದ ಕಾಯ್ತೀವಿ
ನಿನ್ನನ್ನು ಸ್ವಾಗತಿಸ್ತೀವಿ ಅಂದಿದ್ದ. ಎಲ್ಲರ ಮೇಲೆ ಉಂಟಾಗಿದ್ದ ಅಸಮಾಧಾನ ಮೇಘಗಳಲ್ಲಿ ಕರಗಿ ಬುದ್ಧಿ ಬೆಳಕು ಚೆಲ್ಲಿತ್ತು. ಎಲ್ಲರ ಮೇಲಿನ ಬಾಂಧವ್ಯದ ಭಾವದ ಸುವಾಸನೆ ಜಾಗೃತಗೊಂಡಿತ್ತು. ಈಗ ಎಲ್ಲರೊಂದಿಗಿನ ಬದುಕು ದಿವ್ಯ ಮತ್ತು ಸಹ್ಯ ಅನ್ನಿಸ್ತು ಅವಳಿಗೆ. ಎಲ್ಲರೂ ಬೇಡ ಅಂತ ಹೇಳ್ತಾ ಇರೋ ಈ ವೃತ್ತಿ ಬದಲಾಯಿಸಿಕೊಂಡು ಪರರಿಗೆ ಉಪಕಾರವಾಗುವಂತೆ ನನ್ನ ವೃತ್ತಿಯನ್ನು ಬದಲಿಸ್ಕೋಬೇಕು ಅಂತ ಅವಳೇ ಮನಸ್ಸು ಮಾಡಿದ್ಲು. ಬದುಕಿನಲ್ಲಿ ದೃಢವಾಗಿರಲು ಸಾಧ್ಯವಾಗುವುದು ಕಷ್ಟಗಳ ಅನುಭವದಿಂದ. ಎಲ್ಲರನ್ನೂ ತೊರೆದು ಬಂದಾಗ ಇದ್ದ ನೋವು ಈಗ ಮತ್ತೆ ಎಲ್ಲರೊಡನೆ ಸೇರುವ ಅವಕಾಶ ಒದಗಿ ಅವಳಲ್ಲಿ ಸಂತೋಷವನ್ನು ಉಂಟು ಮಾಡಿತ್ತು. ಅಹಂಕಾರ ನನ್ನ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿದ್ದಾಗ ಸಣ್ಣದಾದ ಜಗತ್ತಿನಲ್ಲಿ ನಾನು ಜೀವಿಸ್ತಾ ಇದ್ದೆ. ನನ್ನ ಭಾವನೆಗಳು, ನನ್ನ ಯಶಸ್ಸು ಹೀಗೆ ಗೊಣಗುಟ್ಟಲೇ ಇದ್ದೆ. ಈ ವಿಷಯ ನನಗರ್ಥವಾದ ಮೇಲೆ ನಾನು ಪ್ರಬುದ್ಧಳಾದೆ. ಕೊಡುಕೊಳ್ಳುವ ವಿನಿಮಯವೇ ಸಂಬಂಧ. ಸಂಬಂಧವನ್ನು ಕುದುರಿಸೋಕ್ಕೆ, ಸ್ಥಾಪಿಸೋಕ್ಕೆ, ಪೋಷಿಸೋಕ್ಕೆ, ಪೊರೆಯೋಕ್ಕೆ ಅಸಾಧಾರಣ ಶ್ರದ್ಧೆ, ಕಾಳಜಿ, ಕಳಕಳಿ ಇರಬೇಕು. ಅದಕ್ಕೆ ಅಮೂಲ್ಯವಾದ ಸಮಯ ಮತ್ತು ಹಣವನ್ನು ಕೂಡ ಖರ್ಚು ಮಾಡಬೇಕು. ಒಂದು ಸಂಬಂಧಕ್ಕಾಗೇ ನಾವು ನಮ್ಮ ಜೀವನದ ಒಂದು ಭಾಗವನ್ನೇ ಕೊಟ್ಟಿರ್ತೀವಿ. ಹಾಗಾಗಿ ಯಾವುದೇ ಸಂಬಂಧವನ್ನು ಕಳ್ಕೋಬಾರ್ದು. ಅವರೆಲ್ಲರೂ ನನ್ನೊಡನೆ ಸಂಬಂಧಗಳನ್ನು ಉತ್ತಮ ರೀತಿಯಲ್ಲಿ ಉಳಿಸಿಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಯಿತು. ಈಗ ನನ್ನ ಸರದಿ. ನನ್ನ ನಡತೆಯಿಂದ, ಒಳ್ಳೆಯ ತಂದಿಂದ ಈ ಸಂಬಂಧಗಳನ್ನು ಉಳಿಸಿ ಬೆಳೆಸ್ಕೋತೀನಿ. ಆಗ ಖಂಡಿತ ಗೆಲುವು, ಯಶಸ್ಸು ನನ್ನದಾಗುತ್ತೆ ಅಂತ ಮೇಘನ ತನಗೆ ತಾನೇ ಸ್ಥಿರವಾಗಿ ನಿರ್ಧರಿಸ್ಕೊಂಡ್ಳು. ಮೇಘಳು ಬರೆದ ಲೇಖನವೊಂದಕ್ಕೆ ಅತಿ ಚಿಕ್ಕ ಪತ್ರಕರ್ತೆಯಾಗಿ ಅವಳು ಮಾಡಿದ ಕೆಲಸಗಳಿಗಾಗಿ ಅವಳಿಗೆ ಪ್ರಶಸ್ತಿ ಬಂದಿತ್ತು. ಅದು ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ಆವರಣದಲ್ಲಿ ನಡೀತಾ ಇತ್ತು. ಸೊಗಸಾಗಿ ಸಿಂಗರಿಸಿಕೊಂಡು ತನ್ನ ಪತ್ರಿಕೆಯವರ ಜೊತೆ ಸಮಾರಂಭಕ್ಕೆ ಮೇಘನ ಬಂದಿದ್ಲು. ಅವಳಿಗೆ ಪ್ರಶಸ್ತಿ ಸಿಕ್ಕಿದ್ದು ಅವಳು ಎಲ್ರಿಗೂ ತಿಳಿಸಿದ್ಲು. ಅವಳ ಜೊತೆ ಫಂಕ್ಷನ್ಗೆ ಹೋದರೆ ಅವಳಿಗೆ ಉತ್ತೇಜನ ಕೊಟ್ಟಂತೆ ಆಗತ್ತೆ ಅಂತ, ಅದೇ ಕೆಲಸದಲ್ಲಿ ಅವಳು ಮತ್ತೆ ಮುಂದುವರಿತಾಳೆ ಅಂತ ಎಲ್ಲರೂ ನಿರ್ಧರಿಸಿ ಹೆಚ್ಚಿನ ಏನು ಆಸಕ್ತಿ ಇಲ್ಲದೆ ಇರೋ ಥರ ನಟಿಸಿದ್ರು. ಅವಳು ಎಲ್ರಿಗೂ ತಿಳಿಸಿ ಆಹ್ವಾನ ಕೊಟ್ಟಿದ್ರೂ ಎಲ್ಲರೂ ಒಂದೊಂದು ಕಾರಣ ಹೇಳಿ ಬರೋಕ್ಕಾಗಲ್ಲ ಅಂದಿದ್ರು. ಮುರಳಿಗೂ ಆಹ್ವಾನ ಪತ್ರಿಕೆ ಕೊಟ್ಟಿದ್ಲು ಮೇಘನ. ಕಾರ್ತೀಕ್ ಅಥವಾ ಮುರಳಿ ಇಬ್ಬರಲ್ಲಿ ಒಬ್ಬರಾದರೂ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಬರ್ತಾರೆ ಅಂತ ಕಾಯ್ತಾ ಇದ್ಲು. ಮುರಳಿ ಮನೋಹರ್ ಬಂದರೆ ಖಂಡಿತ ತಿಳಿಸ್ಬೇಕು. ಪತ್ರಿಕೋದ್ಯಮದ ಕೆಲಸದಲ್ಲಿ ಬದಲಾವಣೆ ಮಾಡಿಕೊಂಡಿದ್ದೀನಿ ಮತ್ತು ನನ್ನ ಮನಸ್ಸಿನ ಭಾವನೆಯನ್ನು ಕೂಡ ಅಂತ. ಅವರು ಅಷ್ಟೆಲ್ಲ ಬಾರಿ ಬಾರಿ ಹೇಳಿದ್ದಾರೆ, ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ. ಇವತ್ತು ಪ್ರಯತ್ನ ಪಟ್ಟು ನಾನು ಒಳ್ಳೆಯ ರೀತಿಯಲ್ಲಿ ಹೇಳಿಬಿಡ್ಬೇಕು ಅಂದ್ಕೊಂಡ್ಳು. ಆವತ್ತು ಆಸ್ಪತ್ರೆಯಲ್ಲಿ ಹೇಳಿದ್ದೀನಿ, ಈಗ ಸಂದರ್ಭ ಬೇರೆ. ಆಮೇಲೆ ಅವರೇ ಅಪ್ಪ ಅಮ್ಮನ ಜೊತೆ ಮಾತಾಡಿ ಮದುವೆಗೆಲ್ಲ ತಯಾರು ಮಾಡ್ತಾರೆ. ಇದೆಲ್ಲ ಅವಳ ಮನದಲ್ಲೇ ನಡೆಸ್ತಾ ಇದ್ದ ಯೋಚನೆಗಳು. ಪ್ರಶಸ್ತಿ ಪ್ರದಾನ ಸಮಾರಂಭ ಪ್ರಾರಂಭ ಆಗಿತ್ತು. ಮನೆಯಿಂದ ಅವಳ ಜೊತೆಗೆ ಯಾರೂ ಬಂದಿರಲಿಲ್ಲ. ಮುರಳಿ ಕೂಡ ಎಲ್ಲೂ ಕಾಣಿಸ್ಲಿಲ್ಲ. ಮುರಳಿ ಸಮಾರಂಭಕ್ಕೆ ಬರದೇ ಇದ್ದರೆ ಅವಳಿಗೆ ತುಂಬ ಭಯವಾಯಿತು. ಏನು ಮಾಡಬೇಕು ಅಂತ ಗೊತ್ತಾಗಲೇ ಇಲ್ಲ. ಅವಳ ಸಹೋದ್ಯೋಗಿಗಳು ಅದಾಗಲೇ ಬೇರೆಯವ್ರ ಜೊತೆ ಬೆರೆತು ಮಾತಾಡೋಕ್ಕೆ ಶುರು ಮಾಡಿದರು. ಮೇಘಳ ಕಣ್ಣುಗಳು ತನ್ನವರಾಗಿ ಯಾರಾದರೂ ಬರ್ತಾರಾ ಅಂತ ಕಾಯ್ತಾ ಇದ್ಲು. ಬಾಲ್ಕನಿ ಮರೆಯಲ್ಲಿ ನಿಂತು ಅವಳನ್ನೇ ಗಮನಿಸ್ತಾ ಇದ್ದ ಮುರಳಿ ಮನೋಹರ್ ಇನ್ನು ತಡ ಮಾಡೋದು ಸರಿಯಲ್ಲ ಅಂತ ಅವಳಿಗೆ ಕಾಣೋ ಥರ ಬೆನ್ನು ಮಾಡಿ ನಿಂತ. ಮುರಳಿಯನ್ನು ಕಂಡ ತಕ್ಷಣ ಮೇಘ ಸಂತಸದಿಂದ ಅವನಿದ್ದಲ್ಲಿಗೆ ಓಡಿದ್ಲು. ಮೇಘಳನ್ನು ಹೇಗೆ ಎದುರುಗೊಳ್ಬೇಕು ಅಂತ ಮುರಳಿ ಮನಸ್ಸು ತಯಾರಿ ನಡೆಸ್ತಾ ಇದ್ದ. ಅವನ ಎದುರಿಗೆ ಬಂದ ಮೇಘಳ ಕಣ್ಣಲ್ಲಿದ್ದ ಸಂತಸ, ಸಂಭ್ರಮ ಕಂಡು ಮುರಳಿಯೇ ಕ್ಷಣ ಮೈಮರೆತು ನಿಂತ. ಏನು ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ತಿಳಿದೆ. ಅವಳೇ ಮುರಳಿ ಕೈ ಹಿಡಿದು ವೇದಿಕೆಯ ಬಳಿಗೆ ಕರ್ಕೊಂಡು ಹೋದಳು. ಆ ವೇಳೆಗೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಇವಳು ಹೆಸರನ್ನು ಕರೆಯೋ ಸ್ಥಿತಿ ಬಂದಿತ್ತು. ಮೇಘಳ ಹೆಸರನ್ನು ಕರೆದಾಗ ವೇದಿಕೆಯ ಮೇಲೆ ಹೋಗಲು ಹಿಂಜರಿದಿದ್ಲು.
ಅವಳನ್ನು ಹೋಗುವಂತೆ ಮುರಳಿ ಮುಂದಕ್ಕೆ ಕೊಂಚ ತಳ್ಳಿದ್ದ. ವೇದಿಕೆ ಮೇಲೆ ಅವಳಿಗೆ ಪ್ರಶಸ್ತಿ ಕೊಟ್ಟಾಗ ತನ್ನತ್ತ ಯಾರಾದರೂ ನೋಡ್ತಾ ಇದ್ದಾರಾ ಅಂತ ಎಲ್ಲ ಕಡೆ ತಿರುಗಿದ್ಲು. ಆಗ ಹೆಮ್ಮೆಯಿಂದ ಅವಳತ್ತಲೇ ನೋಡ್ತಾ ಚಪ್ಪಾಳೆ ತಟ್ತಾ ಇದ್ದ ಮುರಳಿ ಮನೋಹರ್ ಕಡೆ ನೋಡಿ ಪ್ರಶಸ್ತಿ ಸ್ವೀಕರಿಸಿದ್ಲು. ಅವಳು ಪ್ರಶಸ್ತಿ ಸ್ವೀಕರಿಸೋ ಸಂಭ್ರಮವನ್ನು ನೋಡೋಕ್ಕೆ ಮನೆಯಿಂದ ಎಲ್ಲರೂ ಬಂದಿದ್ದರು. ಆದರೆ ಅವಳು ಕಾಣಿಸ್ದೇ ಇರೋ ಥರ ಮರೆಯಲ್ಲಿ ನಿಂತು ನೋಡಿದ್ರು. ಅವಳ ತಂದೆ, ತಾಯಿ, ತಮ್ಮ, ಕಾರ್ತಿಕ್, ಕುಸುಮ ಎಲ್ಲರೂ. ಅವಳು ಕೆಳಗಿಳಿದು ಬಂದು ಮುರಳಿ ಪಕ್ಕದಲ್ಲೇ ನಿಂತ್ಕೊಂಡಿದ್ಲು. ಮುರಳಿ ಹೆಮ್ಮೆಯಿಂದ ಅವಳತ್ತ ನೋಡಿ ಅವಳ ಕೈಯಲ್ಲಿದ್ದ ಪ್ರಶಸ್ತಿಯನ್ನು ಸವರಿದ್ದ. ಎಷ್ಟೊಂದು ಜನರು ಹೊಗಳಿಕೆ, ಫೋಟೋ ತೆಗೆಯೋದು, ಅಂತೂ ಸಂಕೋಚದಿಂದ ನಾಚಿಕೆಯಿಂದ ಹಿಂದೆ ಸರಿತಾ ಇದ್ದ ಮೇಘಳನ್ನು ಮುರಳಿ ತನ್ನತ್ತ ಕರ್ಕೊಂಡು ಮುಂದೆ ತಳ್ಳುತ್ತಲೇ ಇದ್ದ. ಈ ದೃಶ್ಯ ಮಾಧ್ಯಮದವರಿಗೆ ಏನನ್ನಿಸ್ತೋ, ಮುರಳಿಗೆ ಮಾತ್ರ ಮುದ ನೀಡಿತ್ತು. ಮರೆಯಲ್ಲಿ ನಿಂತು ನೋಡ್ತಾ ಇದ್ದ ಸುಲೋಚನಾ ಕೃಷ್ಣಮೂರ್ತಿಗಳಿಗೆ ಎಲ್ಲಿಲ್ಲದ ಸಂಭ್ರಮ. ಮೇಘಳ ಕಣ್ಣಿಗೆ ಬೀಳದೆ ಮನೆಯ ಎಲ್ಲರೂ ಅವರವ್ರ ಮನೆಗೆ ಹಿಂದಿರುಗಿದ್ರು. ಮುರಳಿ ಮಾತ್ರ ಮೇಘಳಿಗೆ ನೀನು ಬರೋವರೆಗೂ ಕಾಯ್ತೀನಿ ಅಂತ ತಿಳಿಸಿದ್ದ. ಊಟ ಮುಗಿದು ಎಲ್ಲರ ಹಾರೈಕೆಗಳನ್ನು ಸ್ವೀಕರಿಸಿ ಮೇಘ ಬರುವ ವೇಳೆಗೆ ಬಹಳ ತಡವಾಗಿತ್ತು. ತಡವಾದಾಗ ಅವನೆಲ್ಲಿ ತನ್ನನ್ನು ಬಿಟ್ಟು ಹೊರಟು ಹೋಗ್ತಾನೋ ಅಂತ ಆಗಾಗ ಅವನು ಇರೋ ಜಾಗನ ಖಾತ್ರಿಪಡಿಸ್ಕೊಳ್ತಾ ಇದ್ಲು ಮೇಘನ. ಅವನೊಂದಿಗೆ ಮನೆಗೆ ಹಿಂದಿರುಗಕ್ಕೆ ಕಾರಲ್ಲಿ ಕುಳಿತಾಗ ಇಬ್ಬರಲ್ಲೂ ಅವ್ಯಕ್ತ ಆನಂದ ಉಂಟಾಗಿತ್ತು. ಮುರಳಿ ಕಾರು ನಿಲುಗಡೆಯ ಸ್ಥಳದಲ್ಲೇ ಕಾರನ್ನು ನಿಲ್ಲಿಸ್ಕೊಂಡು ಹೊರಡೋ ಮೊದಲು ನಿನ್ನನ್ನು ಒಂದು ಕೇಳಬೇಕಾಗಿತ್ತು, ಅದಕ್ಕೆ ಉತ್ತರ ಸಿಕ್ಕ ಮೇಲೆ ಹೊರಡೋಣ, ಅದಕ್ಕೆ ನಾನು ಇಷ್ಟೊತ್ತಾದರೂ ಕಾಯ್ತಾ ಇದ್ದಿದ್ದು ಅಂದ. ಹೇಳಿ, ಏನು ಕೇಳಬೇಕು ಅಂತಿದ್ದೀರಾ? ನನಗೆ ಇನ್ನೂ ಸಂಪೂರ್ಣ ಬಿಡುವೆ, ಎಷ್ಟು ಸಮಯ ಆದರೂ ಚಿಂತೆ ಇಲ್ಲ ಅಂದ್ಲು. ಮೇಘಳ ಬಲಗೈ ಮೇಲೆ ತನ್ನ ಕೈಯನ್ನಿರಿಸಿ ನೀನು ನನ್ನ ಕೈ ಹಿಡಿಯೋಕ್ಕೆ ಒಪ್ಪಿದ್ರೆ ಅಂದ. ಅವಳೆಡೆ ನೋಡ್ತಾ ಇದ್ನಾದರೂ ಅವಳು ನೆಲ ನೋಡ್ತಾ ಹೇಳಿ ಒಪ್ಪಿದ್ರೆ ಏನು ಮಾಡಬೇಕು ಅಂತ ಕೇಳಿದ್ಲು. ಮುರಳಿಯ ನರನಾಡಿಗಳಲ್ಲಿ ಸಂಭ್ರಮ ಹರಿದಾಡ್ತಾ ಇತ್ತು. ಒಪ್ಪಿದ್ರೆ ಒಂದು ಕೊಟ್ಟರೆ ಸಾಕು ಅಂದ. ಏನನ್ನ ಅಂತ ತಲೆ ಎತ್ತಿ ಕೇಳಿದ ಮೇಘಳಿಗೆ ತನ್ನ ತೋರು ಬೆಳ್ಳಿನಲ್ಲಿ ಅವನ ತುಟಿನ ಅವನೇ ಸವರ್ಕೊಂಡ. ನೀನೇ ಕೊಟ್ಟರು ಸರಿ, ನನ್ನನ್ನೇ ತೊಗೊಳಕ್ಕೆ ಬಿಟ್ಟರು ಸರಿ, ಕಾರಿಂದ ಆಚೆ ಹಾರಬಾರ್ದು ಅಷ್ಟೆ. ಮೇಘ ಗಾಬರಿಯಿಂದ ಇಲ್ಲ ಈಗಲ ಅಂದಾಗ ಮುಗುಳ್ನಗೆಯಿಂದ ಸರಿ ಮನೆಗೆ ಹೋಗೋಣ ಬಾ, ಅಮ್ಮಂಗೆ ನಿನ್ನ ಮನೆ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೀನಿ. ಅಂದರೆ ಅದೇ ನಾನು ಮದುವೆ ಮಾಡ್ಕೊಳ್ಳೋಣ, ನಾನು ಕೈ ಹಿಡಿಯೋಣ, ಕರ್ಕೊಂಬಂದು ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಆವಾಗ ಅಲ್ಲಿ ಕೊಟ್ಟರು ಸರಿನೇ ಅಂದ. ಮೇಘ ಕೆಂಪಾಗಿ ಮೌನವಾಗಿ ತನ್ನಲ್ಲೇ ಮಧುರಾನುಭೂತಿಯಿಂದ ಕುಳಿತಿದ್ಲು. ಮನೆ ಸಮೀಪ ಕಾರ್ ಬಂದಾಗ ಅದಾಗಲೇ 11 ಗಂಟೆ ದಾಟಿತ್ತು. ಮನೆ ಎಲ್ಲ ದೀಪಗಳು ಆರಿಸಿದ್ರು. ಇದೇನು ಎಲ್ಲರೂ ಇಷ್ಟು ಬೇಗ ಮಲಗಿದ್ರಾ ಅಂತ ಮುರಳಿ ಯೋಚಿಸ್ದ. ಮನೆಯ ಬೀಗದ ಕೈಯಿಂದ ಬೀಗ ತೆಗೆದು ಮೇಘಳನ್ನು ಒಳಗೆ ಬರುವಂತೆ ಕರೆದ. ಅವಳು ಹಿಂಜರಿದು ಅಲ್ಲೇ ನಿಂತಳು. ಪರವಾಗಿಲ್ಲ ಬಾ ಅಂತ ಅವಳನ್ನು ಬಳಸಿಯೇ ಒಳಗೆ ಎಳ್ಕೊಂಡ. ಒಮ್ಮೆಲೆ ಇಡೀ ಮನೆ ಬೆಳಕಿನಿಂದ ತುಂಬಿತ್ತು. 2 ಬೆಲೂನುಗಳು ಢಮ್ ಅಂತ ಒಡೆದು ಹೆದರಿಸಿದ್ದಲ್ಲದೆ ಅವರಿಬ್ಬರ ಮೇಲೆ ಹೂಮಳೆ ಕೂಡ ಸುರಿದಿತ್ತು. ಒಮ್ಮೆಲೆ ಎಲ್ಲರೂ ಹೋ ಅಂತ ಕೂಗಿದ್ರು. ಬೆರಗಾಗಿ ಇಬ್ಬರು ನೋಡಿದ್ರೆ ಅಲ್ಲಿ ಮೇಘಳ ಪೂರ ಸೈನ್ಯವೇ ಅವರನ್ನು ಗೋಳು ಹುಯ್ಕೊಳ್ಳೋಕ್ಕೆ ಕಾಯ್ತಾ ಇತ್ತು. ದರ್ಶನ್, ಕಾರ್ತಿಕ್, ಅವಳ ಪತ್ರಿಕಾ ಸಹೋದ್ಯೋಗಿಗಳು, ಕ್ಯಾಮ್ರಾಗಳು ಒಮ್ಮೆಲೆ ಫ್ಲ್ಯಾಶ್ ಲೈಟ್ನಿಂದ ಬೆಳಗತೊಡಗಿದ್ವು. ಆಗ ಗಲಿಬಿಲಿಯಿಂದ ಮೇಘ ಮುರಳಿ ಇಬ್ಬರು ಒಬ್ಬರಿಂದ ಒಬ್ಬರು ದೂರ ಸರಿದಿದ್ರು. ಮೇಘಳ ತಂದೆ ತಾಯಿ, ಮುರಳಿಯ ತಂದೆ ತಾಯಿ, ಕುಸುಮ ಅವಳ ತಂದೆ ತಾಯಿ, ಗಿರಿ, ರೋಹಿಣಿ ಎಲ್ಲರೆದುರಲ್ಲಿ ಮುರಳಿಗೆ ವಿಪರೀತ ಸಂಕೋಚ ಅನಿಸಿದರೆ ಮೇಘ ಮಾತ್ರ ನಾಚಿಕೆಯಿಂದ ಓಡೋಕ್ಕೆ ನೋಡಿದ್ಲು. ಅವಳನ್ನು ಹೊರಗೆ ಹೋಗದಂತೆ ಕಾರ್ತಿಕು ಹಿಡ್ಕೊಂಡಿದ್ದ. ತಕ್ಷಣ ಅಬ್ಬಾ ಎಷ್ಟೊಂದು ಸ್ವಾರ್ಥ, ಎಲ್ಲ ಸಂತೋಷ ನೀವಿಬ್ಬರೇ ಪಟ್ಟರೆ ನಮ್ಮ ಗತಿ, ಇಷ್ಟೊಂದು ಶೃಂಗಾರ ಸೌಂದರ್ಯ ಎಲ್ಲ ಮುರಳಿ ಒಬ್ಬ ನೋಡಿದ್ರೆ ಸಾಕಾ ಅಂದರೆ ದರ್ಶನ್ನು ಪ್ರಶಸ್ತಿ ಸಮಾರಂಭ ಎಲ್ಲ ಅವರೊಟ್ಟಿಗೆ ಮಾತ್ರನಾ ಅಂದ.
ಹೂಮಳೆ ಕರೆದು ಸ್ವಾಗತಿಸೋಣ ಅಂದರೆ ನಮಗೆ ತಿಳಿಯದ ರೀತಿ ನೀವಿಬ್ಬರೇ ಒಳಗೆ ನುಗ್ಗಿದ್ರೆ ಬಿಡ್ತೀವಾ ಅಂದ. ತಲೆಗೊಂದು ಮಾತು, ನಕ್ಕಿಗಳು ತುಂಬಿಸಿದ್ದ ಬಲೂನ್ಗಳ ಢಮ್ ಅನ್ನೋ ಶಬ್ದ, ಸುವಾಸನೆ ಬೀರೋ ಗಾಳಿಯ ಫ್ಯಾನ್. ಹೂಮಳೆಗರೆದು ಅವರಿಬ್ಬರನ್ನ ಎಲ್ಲರ ನಡುವೆ ನಿಲ್ಲಿಸಿ ಗೋಳು ಹೊಯ್ದುಕೊಂಡು ಸಂಭ್ರಮಿಸಿದ್ದು ಕಂಡು ಇಬ್ಬರಿಗೂ ಏನು ಮಾಡಬೇಕೋ ತಿಳಿಲೇ ಇಲ್ಲ. ಮೇಘ ಓಡಿ ಕುಸುಮಳ ಹಿಂದೆ ಅವಿತುಕೊಂಡ್ರೆ ಮುರಳಿ ಆ ಮಧುರ ಅನುಭವವನ್ನು ನಿಂತಲ್ಲಿಯೇ ನಿಂತು ಸವಿತಾ ಇದ್ದ. ಕೃಷ್ಣಮೂರ್ತಿಯವರು, ಏನಮ್ಮ ಮೇಘ, ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂದರು. ಅದಕ್ಕೆ ರೋಹಿಣಿ ತಕ್ಷಣ, ನೋಡಮ್ಮ, ನೀನು ಮದುವೆ ಆಗೋರ ಹೆಸರನ್ನು ನೀನು ಹೇಳಬೇಕು, ಹೇಳಿದ್ರೆ ನಿಶ್ಚಿತಾರ್ಥ ಆದಂಗೆ. ಹೀಗೆ ಒಬ್ಬೊಬ್ಬರು ಒಂದೊಂದು ರೇಗಿಸೋಕ್ಕೆ ಪ್ರಾರಂಭ ಮಾಡಿದಾಗ ಮೇಘಳ ಸಹಾಯಕ್ಕೆ ಲಕ್ಷ್ಮಿಯವರೇ ಬಂದರು. ಮೇಘ, ನೀನು ಒಪ್ಪಿ ಪ್ರೀತಿಸೋರ ಹೆಸರನ್ನು ಹೇಳಿದ ತಕ್ಷಣ ಈ ರ್ಯಾಗಿಂಗ್ ಎಲ್ಲ ನಿಲ್ಲಿಸ್ತೀನಿ ಅಂದರು. ಸರಿ, ಎಲ್ಲರೂ ಕಾತರದಿಂದ ಅವಳ ಕಡೆನೇ ನೋಡ್ತಾಯಿದ್ರು. ಮೆಟ್ಟಲ್ ಮೇಲೆ ನಿಂತ ಮೇಘ ಮಿಸ್ಟರ್ ಸ್ಟ್ರಿಕ್ಟ್ ಮನೋಹರ್ ಅಂತ ಒಂದೇ ಉಸಿರಿಗೆ ಹೇಳಿ ಮೇಲೆ ಓಡಿದ್ಲು. ಮತ್ತೆ ಮೇಘಳ ಗುಂಪೆಲ್ಲ ಹೋ ಅಂತ ಗಲಾಟೆ ಎಬ್ಸಿದ್ರು. ಇಲ್ಯಾರೂ ಆ ಹೆಸರಿನವರಿಲ್ಲ ಅಂತ ಇನ್ನೂ ಗಲಾಟೆ ಎಬ್ಸಿದ್ರು. ಮುರಳಿ ಮಾತ್ರ ಕೆಂಪಾಗಿದ್ದ. ಅಲ್ಲಿದ್ದವ್ರಿಗೆಲ್ಲ ಅವರಿಬ್ಬರನ್ನ ಅಳಿಸಿ ಗೋಳಾಡಿಸೋದ್ರಲ್ಲೇ ಸಂಭ್ರಮ ಇತ್ತು. ಅವರೆಲ್ಲರಿಗೂ ಅದು ಅತಿ ಸಂತಸದ ಗಳಿಗೆ. ಮೇಘ ಮಾಡ್ತಿದ್ದ ತುಂಟತನ, ಹಠ, ಜಗಳ ಎಲ್ಲದಕ್ಕೂ ಪ್ರತೀಕಾರ ಮಾಡೋರಂತೆ ಅವಳನ್ನು ಅಳಿಸಿದ್ರೆ ಮಿಸ್ಟರ್ ಕ್ಲೀನ್, ಮಿಸ್ಟರ್ ಸ್ಟ್ರಿಕ್ಟ್ ಅಂತ ಮುರಳಿನ ಎಲ್ಲರೂ ಆಟವಾಡಿಸಿದ್ರು. ಎಲ್ಲರೂ ಊಟ ಮಾಡೋ ವೇಳೆಗೆ ಮುರಳಿ ತಪ್ಪಿಸ್ಕೊಂಡು ತನ್ನ ಕೋಣೆ ಸೇರಿಕೊಂಡಿದ್ದ. ಮೇಘ ಎಲ್ಲರೆದುರೂ ತನ್ನ ಹೆಸರನ್ನು ಸರಿಯಾಗಿ ಹೇಳದೆ ಮಿಸ್ಟರ್ ಸ್ಟ್ರಿಕ್ಟ್ ಅಂದಿದ್ದಕ್ಕೆ ಕೋಪ ಬಂದಿತ್ತು. ಅವಳು ಸಿಗಲಿ ಮಾಡ್ತೀನಿ ಅಂದ್ಕೊಂಡವನಿಗೆ ಎಲ್ರಿಗಿಂತ ಕೊನೆಯಲ್ಲಿ ಪ್ಯಾಸೇಜ್ನಲ್ಲಿ ನಿಂತ ಮೇಘ ಕಾಣಿಸಿದ್ಲು. ಮುದ್ದಾದ ಮುಖ, ಚಂದದ ಸಿಂಗಾರ, ಕಣ್ಣಲ್ಲಿ ಮಿಂಚು. ಅಬ್ಬಾ, ಮೊದಲು ಕಂಡಾಗ್ಲಿಂತನೂ ಈಗ ಸೆಳೆತ ಅತಿಯಾಗಿದೆ ನನಗೆ ಅನ್ನಿಸ್ತು. ತಾನು ಕಾರಿನಲ್ಲಿ ಕೇಳಿದ್ದಕ್ಕೆ ಉತ್ತರಿಸದೆ ಅವ್ರಿಗೆಲ್ಲ ನನ್ನ ಹೆಸರು ಹೇಳಿದಾಳೆ. ಈಗಲೇ ಅವಳ ಬಳಿ ಉತ್ತರ ಪಡಿಬೇಕು. ಅಲ್ಲಿ ಹೇಳಲಾಗದು ಅಂದ್ಲು. ಇಲ್ಲಿ ಇನ್ನು ಇವಳನ್ನು ಅಷ್ಟೊಂದು ಜನರೆದುರು ಮಾತಾಡಿಸೋದು ಕನಸೇ ಸರಿ ಅಂದ್ಕೊಂಡ ಮುರಳಿಗೆ ಮೇಘ ತಿರುಗಿ ನೋಡಿದ್ದು ಕಾಣಿಸಿತ್ತು. ಕಣ್ಣಲ್ಲೇ ಬರುವಂತೆ ಕರೆದಿದ್ದ. ಬರಲಾರೆ ಅಂತ ತಲೆ ಅಲ್ಲಾಡಿಸಿದ್ಲು ಮೇಘ. 4 ಹೆಜ್ಜೆ ಹಿಂದೆ ಬಂದಿದ್ಲು. ಅವಳ ಕೈ ಹಿಡಿದು ತನ್ನ ರೂಮ್ ಒಳಗೆ ಎಳ್ಕೊಳ್ಳೋದಕ್ಕೂ ಕೃಷ್ಣಮೂರ್ತಿಯವರು ಬರೋದಕ್ಕೂ ಸರಿಯಾಗಿತ್ತು. ಅವಳು ನೋಡಿದಂತೆ ಅವಳನ್ನು ತನ್ನೆಡೆ ತಿರುಗಿಸ್ಕೊಂಡ ಮುರಳಿ ಅವರೆಡೆ ಬೇಡಿಕೆಯ ನೋಟ ಹರಿಸಿದ್ದ. ನಕ್ಕು ಕೃಷ್ಣಮೂರ್ತಿಯವರು ತಲೆಯಾಡಿಸಿದ್ದು ಕಂಡು ಒಳಗೆಳೆದುಕೊಂಡು ಬಾಗಿಲು ಹಾಕ್ಕೊಂಡಿದ್ದ. ಮೇಘ, ನಾನು ಆಗಲೇ ಕೇಳಿದ್ದಕ್ಕೆ ನೀನು ಉತ್ತರ ಹೇಳಲೇ ಇಲ್ಲ. ಅದು ಕೇಳಲೇ ಇಲ್ಲಿಗೆ ಕರೆದಿದ್ದು. ನನಗೆ ಹೇಗೆ ಹೇಳಬೇಕು ಅಂತ ಹೇಳಿದೆ ಅಲ್ವಾ? ಹೇಳಿದ್ರೆ ಹೊರಗೆ ಕಳಿಸ್ತೀನಿ, ಇಲ್ಲದೇ ಇದ್ದರೆ ರಾತ್ರಿಯೆಲ್ಲ ಇಬ್ಬರೂ ಇಲ್ಲೇ ಅಂದ. ತಲೆ ತಗ್ಗಿಸಿ ನಾಚಿ ನಿಂತು ಒಪ್ಪಿಗೆ ಕೊಟ್ಟನಲ್ಲ ಅಂದ ಅವಳ ಮಾತಿಗೆ. ಸರಿ, ನಾನೇ ತಗೊಳ್ಳ ಅಂದವನು ಅವಳತ್ತ ಬಾಗಿದ. ಅವನು ಸುಮ್ಮನಾಗದ್ದು ಕಂಡು ಏನಾಯಿತು ಅಂತ ಮೇಘ ತಲೆ ಎತ್ತಿ ನೋಡಿದ್ಲು. ಆಗ ಮುರಳಿ, ಮೇಘ, ಬಾಲ್ಕನಿ ಬಾಗಿಲು ಮುಚ್ಚಿದೆಯಾ ಇಲ್ವಾ ಅಂತ ನೋಡಿದೆ ಅಷ್ಟೇ ಅಂತ ಅವಳನ್ನು ಬರಸೆಳೆದು ಅಪ್ಪಿ ಚುಂಬಿಸಿದ್ದ. ಈ ಮೇಘ ಮಿಂಚಾಗಿದ್ದರೆ ಚೆಂದ ಅಂತ ತನ್ನ ಬಂಧನವನ್ನು ಮತ್ತೂ ಬಿಗಿಗೊಳಿಸಿದ್ದ ಮುರಳಿ. ಮೇಘ ಅವನಿಂದ ಬಿಡಿಸ್ಕೊಂಡು ಬಾಗಿಲು ತೆಕ್ಕೊಂಡು ಹೊರಬಂದಾಗ ಅದಕ್ಕಾಗಿ ಅಲ್ಲೇ ಕಾದಿದ್ದ ಎಲ್ಲರೂ ಹೋ ಎಂದು ಗಲಭೆ ಎಬ್ಬಿಸಿದ್ರು. ಎಲ್ಲರ ಮುಖದಲ್ಲೂ ಸಂತೃಪ್ತಿ ತುಂಬಿತ್ತು. ಇದರೊಂದಿಗೆ ಸಂತೃಪ್ತಿ ಕಾದಂಬರಿಯ ಕಥಾಸರಣಿ ಮುಗಿದಿದ್ದು, ಮುಂದಿನ ಪ್ರಸ್ತುತಿಯೊಂದಿಗೆ ನಿಮ್ಮ ಭೇಟಿ ಎಂದು ತಿಳಿಸುತ್ತಾ ನಿಮ್ಮ ಅಭಿಮಾನ ಪ್ರೋತ್ಸಾಹಕ್ಕೆ ಧನ್ಯವಾದಗಳು.